ಕನ್ನಡ ಚಾನಲ್. ಫ್ರೆಂಡ್ಸ್, ಮಕ್ಕಳ ಬಟ್ಟೆಗೆ ಯಾವ ಡಿಟರ್ಜೆಂಟನ್ನು ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು, ಏನಕ್ಕೆ ಈ ಥರ ಸಪ್ರೇಟ್ ಆಗಿ ಮಕ್ಕಳ ಡಿಟರ್ಜೆಂಟನ್ನು ಯೂಸ್ ಮಾಡಬೇಕು ಅಂತ ಕ್ಲಿಯರ್ ಆಗಿ ಇವತ್ತಿನ ವಿಡಿಯೋನಲ್ಲಿ ನೋಡೋಣ. ಫ್ರೆಂಡ್ಸ್, ನಾವು ಮಕ್ಕಳಿಗೆ ಯಾವಾಗಲೂ ನಾವು ಸಪ್ರೇಟಾಗಿ ಸೋಪ್, ಕ್ರೀಮ್, ಶಾಂಪೂ, ಬ್ರಷ್ ಹೀಗೆ ಎಲ್ಲನ ಸಪ್ರೇಟಾಗಿ ಮಾಡಿ ಮಕ್ಕಳ ಬಗ್ಗೆ ತುಂಬಾ ಕಾಳಜಿ ವಹಿಸ್ತಾ ಇರ್ತೀವಿ. ಆದರೆ ಬಟ್ಟೆ ಒಗಿಬೇಕಾದ್ರೆ ಮಾತ್ರ ದೊಡ್ಡವ್ರದ್ದು ಚಿಕ್ಕವ್ರದ್ದು ಬಟ್ಟೆಗಳನ್ನೆಲ್ಲ ಒಂದೇ ಸಲ ಮಿಕ್ಸ್ ಮಾಡಿ ಒಂದೇ ಡಿಟರ್ಜೆಂಟಿಂದ ನಾವು ಬಟ್ಟೆನ ಒಗಿತಾ ಇರ್ತೀವಿ. ಕಾಮನ್ ಆಗಿ ದೊಡ್ಡವರು ಯೂಸ್ ಮಾಡೋ ಡಿಟರ್ಜೆಂಟ್ಗಳಲ್ಲಿ ಬ್ಲೀಚ್, ಪ್ರಾಸ್ಪೇಟ್ ತುಂಬಾ ಹೆಚ್ಚಾಗಿರುತ್ತೆ. ಈ ಡಿಟರ್ಜೆಂಟ್ಗಳಿಂದ ನಾವು ಮಕ್ಕಳ ಬಟ್ಟೆಗಳನ್ನ ವಾಶ್ ಮಾಡೋದ್ರಿಂದ ಮಕ್ಕಳಿಗೆ ಇಚ್ಚಿಂಗ್ ಬರೋ ಸಾಧ್ಯತೆ ತುಂಬಾ ಹೆಚ್ಚಾಗಿರುತ್ತೆ. ಯಾಕಂದರೆ ಮಕ್ಕಳ ಸ್ಕಿನ್ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ಆದ್ರಿಂದ ಮಕ್ಕಳಿಗೆ ಅಂತಾನೆ ಸಪ್ರೇಟಾಗಿ ಮಾರ್ಕೆಟಲ್ಲಿ ತುಂಬಾ ಡಿಟರ್ಜೆಂಟ್ಗಳು ಬಂದಿದೆ. ಅದನ್ನು ಯೂಸ್ ಮಾಡಿದ್ರೆ ಮಕ್ಕಳಿಗೆ ತುಂಬಾ ಉತ್ತಮ. ಆದ್ರಿಂದ ಇವತ್ತು ನಾನು ನನ್ನ ವಿಡಿಯೋದಲ್ಲಿ ಬಟ್ಟೆ ಒಗಿಬೇಕಾದ್ರೆ ಯಾವ ಡಿಟರ್ಜೆಂಟ್, ಮಕ್ಳಿಗೆ ಸಂಬಂಧಪಟ್ಟ ಯಾವ ಡಿಟರ್ಜೆಂಟ್ನ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ಹೇಳ್ತಾ ಇರೋ ಬ್ರ್ಯಾಂಡ್ ಬಂದ್ಬಿಟ್ಟು ಮಮಾಅರ್ತ್ ಬ್ರ್ಯಾಂಡ್ ಅವ್ರದ್ದು. ನೋಡಿ, ಇದೆ ಆ ಪ್ರಾಡಕ್ಟ್. ಪ್ಲಾಂಟ್ ಬೇಸ್ಡ್ ಲಾಂಡ್ರಿ ಡಿಟರ್ಜೆಂಟ್ ಫಾರ್ ಬೇಬೀಸ್ಗೆ ಅಂತ ಈ ಪ್ರಾಡಕ್ಟ್ ಬಗ್ಗೆ ಇವತ್ತು ನಾನು ಹೇಳ್ತಾ ಇದ್ದೀನಿ. ಮಮಾಅರ್ತ್ ಪ್ರಾಡಕ್ಟ್ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಇವರು ಪ್ರಾಡಕ್ಟ್ ಎಲ್ಲನೂ ನಾನ್ ಟಾಕ್ಸಿಕ್ ಹಾಗೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅನ್ನು ಇವ್ರು ಯೂಸ್ ಮಾಡಿರ್ತಾರೆ. ಈ ಪ್ರಾಡಕ್ಟ್ ಬಂದ್ಬಿಟ್ಟು ಡರ್ಮಟಾಲಜಿಕಲಿ ಟೆಸ್ಟೆಡ್ ಸಹ ಆಗಿದೆ. ನ್ಯಾಚುರಲ್ ಫಾರ್ಮುಲಾವನ್ನೇ ಯೂಸ್ ಮಾಡಿದ್ದಾರೆ. ಇದು ಬಯೋ ಎಂಜೈಮ್ಸ್ ಹಾಗೆ ಆಂಟಿ ಬ್ಯಾಕ್ಟೀರಿಯಲ್ ಏಜೆಂಟ್ ಅಂತಾನೆ ಹೇಳ್ಬೋದು. ಇದು ನೋ SLS, ನೋ ಫಾಸ್ಫೇಟ್, ನೋ ಬ್ಲೀಚ್ ಹಾಗೆ ನೋ ಫೋಮ್ ಬೂಸ್ಟರ್ ಅಂತಾನೆ ಹೇಳ್ಬೋದು. ಹಾಗೆ ಇದರ ನೆಟ್ ವೇಟ್ ಬಂದು 200 ml ಇದೆ. ಈ ಡಿಟರ್ಜೆಂಟ್ ಅಲ್ಲಿ ಯಾವ ಇಂಗ್ರೀಡಿಯೆಂಟ್ಸ್ ಅನ್ನ ಮೇನ್ ಆಗಿ ಯೂಸ್ ಮಾಡಿದ್ದಾರೆ ಅಂತ ನಾವು ನೋಡೋದಾದ್ರೆ, ಇದರಲ್ಲಿ ಬಂದು ಅಕ್ವಾ, ಸಿಟ್ರಿಕ್ ಆಸಿಡ್ ಹಾಗೆ ನೀಮ್ ಎಕ್ಸ್ಟ್ರಾಕ್ಟ್ ಎಂಜೈಮ್ಸ್ ಅನ್ನ ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿ ಯೂಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಇದು ಬಂದು FSRA ಇಂದ ಸರ್ಟಿಫೈಡ್ ಸಹ ಪಡೆದಿದೆ. ಇದು ಅಲರ್ಜನ್ ಫ್ರೀ ಫ್ರಾಗ್ರೆನ್ಸ್. ಈ ಡಿಟರ್ಜೆಂಟ್ ಅನ್ನ ಯಾಕೆ ಯೂಸ್ ಮಾಡಬೇಕು ಅಂದ್ರೆ, ಇದು ಬಯೋಡಿಗ್ರೇಡಬಲ್ ಹಾಗೆ ಮಕ್ಕಳ ಬಟ್ಟೆಗಳ ಕಲರ್ ಅನ್ನ ಸೇಫ್ ಆಗಿಡಲು ಈ ಡಿಟರ್ಜೆಂಟ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ಇದು ಬ್ಯಾಡ್ ಆಡೋರ್ ಅನ್ನ ರಿಮೂವ್ ಮಾಡಲು ತುಂಬಾನೇ ಹೆಲ್ಪ್ ಮಾಡುತ್ತೆ. ಹೇಗೆ ಅಂದ್ರೆ, ಮಕ್ಕಳು ಹೆಚ್ಚಾಗಿ ಆಟ ಆಡ್ತಾ ಇರ್ತಾರೆ. ಇದರಿಂದ ಬೆವರು ಸಹ ಹೆಚ್ಚಾಗಿ ಬಂದು ಅವ್ರ ಬಟ್ಟೆ ತುಂಬಾನೇ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ. ಹಾಗೆ ಇನ್ನು ಚಿಕ್ಕ ಮಕ್ಕಳಾದ್ರೆ ಪಾಟಿ ಸ್ಮೆಲ್ ಸಹ ಬರ್ತಾ ಇರುತ್ತೆ. ಆದ್ರಿಂದ ಇಂತಹ ಡಿಟರ್ಜೆಂಟ್ ಅನ್ನ ಯೂಸ್ ಮಾಡೋದ್ರಿಂದ ಬ್ಯಾಡ್ ಆಡೋರನ್ನ ತೊಲಗಿಸಿ ತುಂಬಾನೇ ಒಳ್ಳೆ ಆಡೋರ್ನ ನೀಡಲು ಈ ಡಿಟರ್ಜೆಂಟ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ಹಾಗೇನೆ ಇದು ಮೇನ್ ಆಗಿ ಟಫ್ ಸ್ಟೇನ್ಸ್ ಅನ್ನ ದೂರ ಮಾಡಲು ತುಂಬಾನೇ ಹೆಲ್ಪ್ ಮಾಡುತ್ತೆ. ಅಂದ್ರೆ ಮಕ್ಕಳುಗಳ ಬಟ್ಟೆ ಮೇಲೆ ಕಲೆಗಳು ಹೋಗೋದ್ಮೇಲೂ ಹಾಗೆ ಉಳಿದಿರುತ್ತೆ. ಅಂತಹ ಕಲೆಗಳನ್ನ ಈ ಡಿಟರ್ಜೆಂಟ್ ತುಂಬಾನೇ ಈಸಿಯಾಗಿ ಹಾಗೆ ಕ್ಲೀನ್ ಮಾಡುತ್ತೆ. ಈ ಡಿಟರ್ಜೆಂಟ್ ಅನ್ನ ಯೂಸ್ ಮಾಡೋದ್ರಿಂದ ಬಟ್ಟೆ ಒಗೆಯೋರ್ಗು ಹಾಗೆ ಬಟ್ಟೆ ಹಾಕೋಣವ್ರಿಗೂ ತುಂಬಾನೇ ಸೇಫ್. ಈ ಡಿಟರ್ಜೆಂಟ್ನ ಹೇಗೆ ಯೂಸ್ ಮಾಡಬೇಕು ಅಂತ ನೋಡೋಣ. ಕೈಯಿಂದ ಬಟ್ಟೆ ಒಗೆಯೋರು ಫಸ್ಟ್ ಒಂದು ಬಕೆಟ್ನ ತೆಗೆದುಕೊಳ್ಳಿ. ಇದರಲ್ಲಿ ಮಕ್ಕಳ ಬಟ್ಟೆಗಳನ್ನ ಹಾಕಿ ಒಂದು ½ ಕ್ಯಾಪ್ ಅಷ್ಟು ಈ ಲಿಕ್ವಿಡ್ನ ಹಾಕಿ ಚೆನ್ನಾಗಿ ಒಂದು ಅರ್ಧ ಗಂಟೆ 3/4 ಗಂಟೆ ನೆನೆಸ್ಬಿಟ್ಟು ಆಮೇಲೆ ಬಟ್ಟೆ ಒಗಿರಿ. ತುಂಬಾನೇ ಕ್ಲೀನ್ ಆಗುತ್ತೆ. ಈ ತರ ಕೈಯಿಂದ ಬಟ್ಟೆ ಒಗೆಯಕ್ಕಾಗಲ್ಲ ಅನ್ನೋರು, ನಾವು ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತೀವಿ ಅನ್ನೋರು, ನೀವೇನಾದ್ರೂ ಡೈಲಿ ಮಕ್ಕಳ ಬಟ್ಟೆನ ವಾಶ್ ಮಾಡ್ತಾ ಇದ್ರೆ ಈ ಕ್ಯಾಪ್ ಅಲ್ಲಿ ಒಂದು ½ ಅಷ್ಟು ಈ ಲಿಕ್ವಿಡ್ನ ತಗೊಂಡು ನೀವು ಲಿಕ್ವಿಡ್ ಹಾಕೋ ಪ್ಲೇಸ್ನಲ್ಲಿ ಈ ಲಿಕ್ವಿಡ್ ಅನ್ನ ಹಾಕಿ ನೀವು ಮಿಷಿನ್ ಅನ್ನ ರನ್ ಮಾಡಿ. ಬಟ್ಟೆ ತುಂಬಾನೇ ಕ್ಲೀನ್ ಆಗುತ್ತೆ. ಫ್ರೆಂಡ್ಸ್, ಒಂದೊಂದ್ಸಲ ಮಕ್ಕಳ ಬಟ್ಟೆ ತುಂಬಾನೇ ಹೆಚ್ಚಾಗಿರುತ್ತೆ, ತುಂಬಾನೇ ಹೆವಿ ಆಗಿರುತ್ತೆ. ಅಂದ್ರೆ ಟವಲ್, ಬ್ರಷೀಟ್ಸ್ ಅಂತಹದನ್ನ ನೀವೇನಾದ್ರು ಯೂಸ್ ಮಾಡ್ತಾ ಇದ್ದೀವಿ ಅಂದ್ರೆ ನೀವು ಫುಲ್ ಕ್ಯಾಪ್ ಅಷ್ಟು ಲಿಕ್ವಿಡ್ನ ಹಾಕಿ ನೀವು ವಾಶ್ ಮಾಡಿದ್ರೆ ತುಂಬಾನೇ ಬೇಗನೆ ಕ್ಲೀನ್ ಆಗುತ್ತೆ. ಫ್ರೆಂಡ್ಸ್, ನಾರ್ಮಲ್ ಆಗಿ ನಾವು ಹೇಗೆ ಡಿಟರ್ಜೆಂಟ್ನ ಯೂಸ್ ಮಾಡ್ತೀವೋ ಹಾಗೇನೆ ಈ ಡಿಟರ್ಜೆಂಟ್ ಸಹ ಮಕ್ಕಳ ಬಟ್ಟೆ ತುಂಬಾನೇ ಕ್ಲೀನ್ ಆಗಿದೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಹೇಗೆ ಮಕ್ಕಳ ಡಿಟರ್ಜೆಂಟ್ ಅನ್ನ ಯೂಸ್ ಮಾಡೋದು ಅಂತ. ಈ ಪ್ರಾಡಕ್ಟ್ ನಿಮಗೆ ಈಸಿಯಾಗಿ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ಅಂದರೆ ಫಸ್ಟ್ ಕ್ರೈ ಇರ್ಬೋದು, ಹಾಗೆ ಅಮೆಝಾನಲ್ಲೂ ಸಿಗುತ್ತೆ.
ಇದು ನಿಮಗೆ mamaearth.in ವೆಬ್ಸೈಟಲ್ಲಿ ಸಹ ಸಿಗುತ್ತೆ. ನೀವೇನಾದರೂ ಈ mamaearth.in ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ತೀವಿ ಅಂದರೆ ಈಗ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಕೋಡನ್ನು ಯೂಸ್ ಮಾಡಿ ನೀವೇನಾದ್ರು ಪರ್ಚೇಸ್ ಮಾಡಿದ್ರೆ ನಿಮಗೆ 20% ಡಿಸ್ಕೌಂಟ್ ಸಹ ಸಿಗುತ್ತೆ. ಇದು ಕೇವಲ ಸೌಮ್ಯ ಕನ್ನಡ ಚಾನೆಲ್ ವ್ಯೂವರ್ಸ್ಗೆ ಮಾತ್ರ. ಫ್ರೆಂಡ್ಸ್, ಈ ಚಾನ್ಸ್ನ ಮಿಸ್ ಮಾಡ್ಕೊಬೇಡಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮಕ್ಕಳ ಸಂಬಂಧಿಸಿದಂತೆ ಒಳ್ಳೆ ಪ್ರಾಡಕ್ಟ್ ನಿಮ್ಗೆ ಗೊತ್ತಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಕಾಯ್ತಾ ಇರ್ತೀನಿ. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಆಕ್ಟಿವೇಟ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.